ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ನೇಮಕಾತಿ ಕುರಿತಂತೆ ಪರೀಕ್ಷೆಗೆ ಸಿದ್ಧತೆ ಏನು ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಡೆಯುವ ಪೊಲೀಸ್ ಇಲಾಖೆ ನೇಮಕಾತಿ ಸೇರಿ ವಿವಿಧ ನೇಮಕಾತಿಯಲ್ಲಿ 70,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿ ಮುಂದಾಗಿರೋ ಕಾರಣ ಮುಖ್ಯ ಕಾರ್ಯದರ್ಶಿಗಳು ಸಭೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಇದರ ನಡುವೆ ಈ ಕಡೆ ಕೆಪಿಎಸ್ಸಿ ಸ್ಕ್ಯಾಮ್ ಕೂಡ ಬಯಲಾಗಿದೆ. ಕೆಪಿಎಸ್ಸಿ ಕರ್ಮಕಾಂಡ ಏನೇ ಆದ್ರೂ ಕೂಡ ಹೋಗೋದಿಲ್ವಾ ಅಂತೇಳಿ ಸುದ್ದಿ ಇದೆ. ಈಗ ಕೆಪಿಎಸ್ಸಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತನಾಡಿದಾರಂತೆ, ಹೇಗೆ ಎಕ್ಸಾಮ್ ಮಾಡಬೇಕು ಅಂತ. ಪೊಲೀಸ್ ನೇಮಕಾತಿ ಪರೀಕ್ಷೆ ವೇಳಾಪಟ್ಟಿಯಂತೆ ಅಕ್ಟೋಬರ್ 2ರಂದು 3,991 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು, ಸೆಪ್ಟೆಂಬರ್ 6ರಂದು 1,600 ಸಶಸ್ತ್ರ ಕಾನ್ಸ್ಟೇಬಲ್ ಹುದ್ದೆಗಳು, ಸೆಪ್ಟೆಂಬರ್ 20ರಂದು ಕೆಎಸ್ಆರ್ಪಿ, ಐಆರ್ಬಿ, ಕೆಎಸ್ಐಎಸ್ಎಫ್ ನ 2,314 ವಿಶೇಷ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೀತದೆ. ಎಲ್ಲ ನೇಮಕಾತಿ ಪರೀಕ್ಷೆ ಪಾರದರ್ಶಕವಾಗಿ ನಡೀಬೇಕು, ಸೋರಿಕೆ ನಕಲು ಆಗಬಾರ್ದು ಅಂತ ಹೇಳಿ ಮಾತಿನ ಮಾಡಿದ್ದಾರೆ. ಡಿಜಿಟಲ್ ವೇದಿಕೆ ಬಳಸುವ ಬಗ್ಗೆ ಇದು ಮಾಡಬೇಕು ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಭದ್ರತೆ, ಗೌಪ್ಯತೆ, ಸಾಗಣೆ ಮತ್ತು ಸಂರಕ್ಷಣೆ, ಪೊಲೀಸ್ ಬಂದೋಬಸ್ತ್ ಎಲ್ಲ ನಿರ್ವಹಣೆ ಮತ್ತು ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆ ಎಲ್ಲ ಕೂಡ ಹಿರಿಯ ಅಧಿಕಾರಿ ನಿರಂತರ ಮೇಲ್ವಿಚಾರಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಪೊಲೀಸ್ ಡೈರೆಕ್ಟರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಎಲ್ಲ ಹೇಳಿದ್ದಾರೆ. ಪರೀಕ್ಷೆಗಳ ಅಕ್ರಮ ವಿರುದ್ಧ ಕಠಿಣ ಕ್ರಮ. ನೇಮಕಾತಿ ಪರೀಕ್ಷೆ ಅಕ್ರಮ ಬಗ್ಗೆ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿ ಅನುಸರಿಸುತ್ತಿದೆ. ಕರ್ನಾಟಕ ಸಾರ್ವಜನಿಕ ಪರೀಕ್ಷೆ ಅಧಿನಿಯಮ 2023 ಅಡಿ ಉಲ್ಲಂಘನೆ ಮಾಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತೇಳಿ ಗೃಹ ಇಲಾಖೆ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಆದೇಶ ಕೂಡ ಮಾಹಿತಿನ ಕೊಟ್ಟಿದೆ. ನೋಡೋಣ ನೇಮಕಾತಿ. ಇದರ ನಡುವೆ ಕೆಪಿಎಸ್ಸಿ ಭ್ರಷ್ಟಾಚಾರ ಮತ್ತೆ ಬಯಲಾಗಿದೆ. ನೋಡೋಣ ಸರ್ಕಾರದವ್ರು ಹೇಗೆ ರಿಯಾಕ್ಟ್ ಕೂಡ ಮಾಡ್ತಾರೆ ಅಂತ. ಆಲ್ರೆಡಿ ಮಾಧ್ಯಮಗಳೆಲ್ಲ ನೀವು ನೋಡಿದ್ದೀರಾ, ಸುದ್ದಿ ಆಗಿದೆ. ಇದು ಗೊತ್ತಾದ್ರೆ ಮಾತ್ರ ಇಶ್ಯೂ, ಗೊತ್ತಾಗಿಲ್ಲ ಅಂದ್ರೆ ಒಳಗಡೆನೆ 100 ನಡೆದಿರ್ತವೆ, ಬಟ್ ಬೆಳಕಿಗೆ ಬರೋದಿಲ್ಲ. ಪ್ರತಿಯೊಂದು ಪರೀಕ್ಷೆನ ಈ ರೀತಿ ನಕಲು ಮಾಡ್ಕೊಂಡು ಹೋದ್ರೆ ಕೆಪಿಎಸ್ಸಿನ ಈಗ ಜನ ನಂಬ್ತಾರೆ, ವಿದ್ಯಾರ್ಥಿಗಳು ಹೇಗೆ ಇದನ್ನ ನಂಬ್ತಾರೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.